ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಬೇಕರಿಗಿಂತಲೂ ಸೂಪರಾಗಿ ಮನೆಯಲ್ಲೇ ಕ್ರಿಸ್ಪಿಯಾದ ಕುರುಮ್ ಚಕ್ಕಲಿ ಮಾಡುತ್ತೇನೆ. ಈಗ ಮಕ್ಕಳಿಗೆ ರಜೆ ಇರೋದರಿಂದ ಈ ರೀತಿ ಕೋಡುಬಳೆ ಚಕ್ಕಲಿ ಮಾಡಿಕೊಡೋದ್ರಿಂದ ಬಹಳ ಖುಷಿ ಪಡುತ್ತಾರೆ. ಚಕ್ಕಲಿ ಮುಗಿಯೋ ತನಕ ಇದು ಕ್ರಿಸ್ಪಿಯಾಗೇ ಇರುತ್ತದೆ. ಸರಿಯಾದ ಅಳತೆಯಲ್ಲಿ ಮಾಡುವ ವಿಧಾನವನ್ನು ತೋರಿಸುತ್ತೇನೆ ನೋಡಿ. ನಾನು ಇಲ್ಲಿ 4 ಕಪ್ ರೇಷನ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈ ರೀತಿ 4 ಕಪ್ಪು ರೇಷನ್ ಅಕ್ಕಿ ಮತ್ತು ಅದೇ ಬಟ್ಟಲಿನಿಂದ 3/4 ಕಪ್ಪು ಪುಟಾಣಿ, 4 ಚಮಚ ಕಡಲೆಬೇಳೆ, 1 ಚಮಚ ಕಾಳುಮೆಣಸು, 3 ಚಮಚ ಉದ್ದಿನಬೇಳೆ, ಸ್ವಾದಕ್ಕನುಸಾರವಾಗಿ ಖಾರ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಅಜವಾನ ಮತ್ತು ನಾನು ಇಲ್ಲಿ ವನಸ್ಪತಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಎಳ್ಳು. ಈಗ ಒಂದು ಪಾತ್ರೆಗೆ 4 ಕಪ್ಪು ಅಕ್ಕಿ ಮತ್ತು 3/4 ಕಪ್ಪು ಪುಟಾಣಿಯನ್ನು ಹಾಕಿಕೊಳ್ಳಬೇಕು ಮತ್ತು ಉದ್ದಿನಬೇಳೆಯನ್ನು ಸಣ್ಣ ಉರಿಯಲ್ಲಿ ಹುರಿದು ಘಮ ಬರುವವರೆಗೆ ಹುರಿದು ಅದನ್ನು ಅಕ್ಕಿಗೆ ಹಾಕಬೇಕು. ನಂತರ ಕಡಲೆಬೇಳೆಯನ್ನು ಅದೇ ರೀತಿ ಹುರಿದು ಘಮ ಬರುವವರೆಗೆ ಹುರಿದು ಇದನ್ನು ಅಕ್ಕಿಗೆ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಸ್ವಲ್ಪ ಕಾಳುಮೆಣಸನ್ನು ಹಾಕಿ ಇದನ್ನು ಮಿಲ್ ಮಾಡಿಸಿಕೊಳ್ಳಬೇಕು. ಚಕ್ಕಲಿ ಹಿಟ್ಟನ್ನು ಅರ್ಧದಷ್ಟು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಅಜವಾನ, ಎಳ್ಳು ಮತ್ತು ಅಚ್ಚ ಖಾರದ ಪುಡಿ ಮತ್ತು ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಹೊಂಡದ ಥರ ಮಾಡಿ ಅದಕ್ಕೆ ಕಾದ ವನಸ್ಪತಿಯನ್ನು ಹಾಕಿ 1 ಚಮಚೆಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ವನಸ್ಪತಿ ಇಲ್ಲದಿದ್ದರೆ ಕಾದ ಎಣ್ಣೆಯನ್ನು ಹಾಕಿಕೊಳ್ಳಬಹುದು. ನಂತರ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಇದಕ್ಕೆ ಕಾದ ನೀರನ್ನು ಹಾಕಿ ಇದನ್ನು ಚಮಚೆಯಿಂದ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಕೈಯಿಂದ ಸ್ವಲ್ಪ ಎಲ್ಲ ಹರಡುವ ಹಾಗೆ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ತಣ್ಣೀರನ್ನು ಹಾಕಿ ಇದನ್ನು ಮೃದುವಾಗಿ ನಾದಿಕೊಳ್ಳಬೇಕು. ಬಹಳ ಗಟ್ಟಿಯಾಗಿ ನಾದಿಕೊಳ್ಳಬಾರದು, ಮೃದುವಾಗಿ ನಾದಿಕೊಳ್ಳಬೇಕು. ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ಮೃದುವಾಗಿ ನಾದಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ಮೃದುವಾಗಿ ಈ ರೀತಿ ನಾದಿಟ್ಟುಕೊಳ್ಳಬೇಕು. ಈಗ ಇದನ್ನು ಸ್ವಲ್ಪವೇ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ನೀರು ಹಚ್ಚಿ ಚೆನ್ನಾಗಿ ಮಿಜ್ಜಿ ಈ ರೀತಿ ಉಳ್ಳೆ ಮಾಡಿಕೊಳ್ಳಬೇಕು. ನಂತರ ಇದನ್ನು ಚಕ್ಕಲಿ ಮಣಿಗೆ ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಈ ರೀತಿ ಮುಚ್ಚಿಕೊಳ್ಳಬೇಕು. ನಂತರ ಚಕ್ಕಲಿಯನ್ನು ಯಾವ ಆಕಾರದಲ್ಲಿ ಬೇಕು, ಎಷ್ಟು ದೊಡ್ಡ ಸಣ್ಣ ನೋಡಿಕೊಂಡು ಚಕ್ಕಲಿಯನ್ನು ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಚಕ್ಕಲಿಯನ್ನು ಮೊದಲೇ ಒಂದು ಮನೆಗೆ ಈ ರೀತಿ ಒತ್ತಿಟ್ಟುಕೊಳ್ಳಬೇಕು, ಕರಿಯಲು ಅನುಕೂಲವಾಗುವುದು. ಈಗ ಎಣ್ಣೆ ಕಾದಿದೆ. ಒಂದೊಂದಾಗಿ ಬಿಟ್ಟು ಇದನ್ನು ಮಧ್ಯಮ ಉರಿಯಲ್ಲಿ ಕರಿದುಕೊಳ್ಳಬೇಕು. ಹೈ ಫ್ಲೇಮಲ್ಲಿ ಕರಿಯಬಾರದು, ಸಣ್ಣ ಉರಿಯಲ್ಲಿ ಚಕ್ಕಲಿಯನ್ನು ಕರಿದುಕೊಳ್ಳಬೇಕು. ಈ ರೀತಿಯಾಗಿ ಸಣ್ಣ ಉರಿಯಲ್ಲಿ ಕರಿದುಕೊಳ್ಳಬೇಕು. ಈಗ ಇದನ್ನು ಹೊರಳಿಸಿ ಹಾಕಬೇಕು. ಈ ರೀತಿ ಎಲ್ಲವನ್ನು ಹೊರಳಿಸಿ ಹಾಕಿ ಮೇಲೆ ಗುಳ್ಳಿ ಹೋಗುವ ತನಕ ಇದನ್ನು ಕರಿದುಕೊಳ್ಳಬೇಕು. ಈಗ
ಚಕ್ಕುಲಿ ರೆಡಿಯಾಗಿದೆ. ಈ ರೀತಿ ಗುಳ್ಳೆಗಳೆಲ್ಲವೂ ಹೋಗಬೇಕು, ಅಂದರೆ ಅದು ಕ್ರಿಸ್ಪಿ ಆಗೋದು. ಈಗ ಚಕ್ಕಲಿ ರೆಡಿ.